ಗಾಂಧೀಜಿಯವರ ಗ್ರಾಮ ಸ್ವರಾಜ್ ಕಲ್ಪನೆ ಹಾಗೂ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗಳನ್ನು ಪಂಚಾಯತ್ ರಾಜ್ ವ್ಯವಸ್ಥೆ ಸಾಕಾರಗೊಳಿಸುತ್ತಿದೆ ಎಂದು ಮೈಸೂರು ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಸಂಪನ್ಮೂಲ ವ್ಯಕ್ತಿ ರಾಜಾ ಹುಣಸೂರು ಹೇಳಿದರು. ಪಾಂಡವಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಸಂಯುಕ್ತಾಶ್ರಯದಲ್ಲಿ ನಡೆದ ಪಂಚಾಯತ್ ರಾಜ್ ದಿವಸ ಆಚರಣೆ ಕಾರ್ಯಕ್ರಮದಲ್ಲಿ ಪ್ರಧಾನ ಭಾಷಣ ಮಾಡಿ ಮಾತನಾಡಿದರು. ಗಾಂಧೀಜಿಯವರು ಹಳ್ಳಿಗಳಿಗೆ ಅಧಿಕಾರ ನೀಡಿ ಸ್ವಾವಲಂಬನೆಗಳಾಗಿ ಮಾಡಬೇಕು ಎನ್ನುತ್ತಿದ್ದರು. ಆದರೆ ಅಂಬೇಡ್ಕರ್ ಅವರು ಹಳ್ಳಿಗಳಿಗೆ ಅಧಿಕಾರ ನೀಡಿದರೆ ಸಾಲದು, ಅಲ್ಲಿ ಕೆಳಸ್ತರದ ಜನರಿಗೆ ಸಾಮಾಜಿಕ ನ್ಯಾಯ ದೊರಕಬೇಕು ಎಂದು ಹೇಳುತ್ತಿದ್ದರು. ಇಂದು ಇವರಿಬ್ಬರ ಆಶಯಗಳು ಪಂಚಾಯತ್ ರಾಜ್ ವ್ಯವಸ್ಥೆ ಮೂಲಕ ಸಾಕಾರಗೊಳ್ಳುತ್ತಿದೆ ಎಂದರು. ಅಂದಿನ ಪ್ರಧಾನಿ ರಾಜೀವ್ ಗಾಂಧಿ ಅವರು ಸಂಸತ್ನಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಮಸೂದೆಯನ್ನು ತಂದು ಅಧಿಕಾರವನ್ನು ವಿಕೇಂದ್ರೀಕರಣಗೊಳಿಸಿದರು. ಪ್ರಜಾಪ್ರಭುತ್ವದಲ್ಲಿ ಜನಾಧಿಕಾರವೇ ಮುಖ್ಯ ಎಂದು ಹೇಳಿದರು. ಶಾಸಕರು, ಸಂಸದರು ಅಧಿಕಾರಕ್ಕಿಂತಲೂ ಪಂಚಾಯಿತಿ ಜನಪ್ರತಿನಿಧಿಗಳಿಗೆ ಅಧಿಕಾರ ನೀಡಬೇಕೆಂದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೊಳಿಸಿದರು ಎಂದು ತಿಳಿಸಿದರು. ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗಡೆ ಅವರ ನೇತೃತ್ವದ ಕಾಂಗ್ರೆಸ್ಸೇತರ ಸರ್ಕಾರವು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬಲಗೊಳಿಸಿತು. ಗ್ರಾಮೀಣಾಭಿವೃದ್ಧಿ ಸಚಿವ ಅಬ್ದುಲ್ ನಜೀರ್ ಸಾಬ್ ಅವರು ಹಳ್ಳಿಗಳಿಗೆ ಕೊಳವೆ ಬಾವಿಗಳ ಮೂಲಕ ಮನೆ ಮನೆಗೆ ಕುಡಿಯುವ ನೀರು ಕೊಟ್ಟರು. ಇದು ದೇಶದಲ್ಲಿಯೇ ಮಾದರಿಯಾಯಿತು ಎಂದರು. ಪಂಚಾಯತ್ ರಾಜ್ ವ್ಯವಸ್ಥೆಗೆ ಆಯಾ ಕಾಲಘಟ್ಟಕ್ಕನುಗುಣವಾಗಿ ತಿದ್ದುಪಡಿ ತರಲಾಯಿತು. ಈಗ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಎಂಬ 3 ಹಂತದಲ್ಲಿ ಅಧಿಕಾರ ನೀಡಿ ಅಭಿವೃದ್ಧಿ ಪಥದಲ್ಲಿವೆ. ಪಂಚಾಯತ್ ಮಟ್ಟದಲ್ಲಿ ನಡೆಯುವ ಗ್ರಾಮ ಸಭೆಗಳಲ್ಲಿ ಜನರು ನೇರವಾಗಿ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಪರಿಹಾರ ದೊರಕಿಸಿಕೊಳ್ಳಬಹುದಾಗಿದೆ. ಪಂಚಾಯತ್ ರಾಜ್ ವ್ಯವಸ್ಥೆಯಿಂದ ದೇಶದಲ್ಲಿಯೇ ಸುಮಾರು 33 ಲಕ್ಷ ಜನಪ್ರತಿನಿಧಿಗಳಿಗೆ ಅಧಿಕಾರ ನೀಡಲಾಗಿದೆ. ಪರಿಶಿಷ್ಟರು, ಮಹಿಳೆಯರು, ಹಿಂದುಳಿದ ವರ್ಗಗಳ ಜನರು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಅಧ್ಯಕ್ಷರಾಗಿ ಆಡಳಿತ ನಡೆಸುವಂತಾಗಿದೆ ಎಂದು ತಿಳಿಸಿದರು. ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಸ್.ಎನ್. ಕೆಂಪೇಗೌಡ ಮಾತನಾಡಿ, ಸರ್ಕಾರದ ಸೌಲಭ್ಯಗಳು ಹಳ್ಳಿಯ ಜನರಿಗೆ ತಲುಪಲು ಪಂಚಾಯಿತಿಗಳು ಸೇತುವೆ ರೀತಿ ಕೆಲಸ ಮಾಡುತ್ತಿವೆ. ಹೀಗಾಗಿ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ದುಡಿಯುತ್ತಿರುವ ಪಿಡಿಒಗಳ ಹಿತ ಕಾಯುವ ಕೆಲಸವನ್ನು ಸರ್ಕಾರಿ ನೌಕರರ ಸಂಘ ಮಾಡಲಿದೆ ಎಂದರು. ಈ ವೇಳೆ ಪಿಡಿಒಗಳು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಸನ್ಮಾನಿಸಲಾಯಿತು. ತಾಲೂಕು ಪಂಚಾಯಿತಿ ಇಒ ಎಂಎಸ್ ವೀಣಾ ಅಧ್ಯಕ್ಷತೆ ವಹಿಸಿದ್ದರು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ದೇವೇಗೌಡ, ಉಪಾಧ್ಯಕ್ಷರಾದ ಮಂಜಮ್ಮ, ವಿನೋದ್, ಪ್ರಧಾನ ಕಾರ್ಯದರ್ಶಿ ಕೆ ಮಂಜುನಾಥ್, ಖಜಾಂಚಿ ರಫೀಕ್, ಕ್ರೀಡಾ ಕಾರ್ಯದರ್ಶಿ ಹರೀಶ್, ಸಂಘಟನಾ ಕಾರ್ಯದರ್ಶಿ ಸೋಮಶೇಖರ್, ಪಾಂಡವಪುರ ತಾಲೂಕು ಅಧ್ಯಕ್ಷ ಪಿಸಿ ಕುಮಾರ್, ತಾಲೂಕು ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷ ಡಿಪಿ ಕುಮಾರ್ ಇತರರು ಇದ್ದರು. ಅದಕ್ಕೋಸ್ಕರ 73ನೇ ತಿದ್ದುಪಡಿ ಮಾಡಿ ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂವಿಧಾನಿಕವಾಗಿ ಒಂದು ವಿಶೇಷವಾದ ಗೌರವ ಸ್ಥಾನಮಾನವನ್ನು ನೀಡಿದ್ರು. ಪಂಚಾಯಿತಿಗಳಲ್ಲಿ ಏನು ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಅನ್ನೋದನ್ನ ವಿಂಗಡಣೆ ಮಾಡಿ ಗ್ರಾಮ ಮಟ್ಟದಲ್ಲಿ ಸ್ಥಳೀಯವಾಗಿ ಆಡಳಿತವನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ರಾಷ್ಟ್ರೀಯ ಪಂಚಾಯತ್ ದಿವಸವನ್ನ ಆಚರಣೆ ಮಾಡಿಕೊಂಡು ಬರ್ತಾ ಇದೀವಿ. ಇದರ ಉದ್ದೇಶ ಏನಕ್ಕೆ ನಾವು ಇದನ್ನ ಮಾಡ್ಕೊಂಡು ಬರ್ತಾ ಇದೀವಿ ಅಂತಂದ್ರೆ, ಗ್ರಾಮ ಮಟ್ಟದಲ್ಲಿ ಅಧಿಕಾರವನ್ನ ವಿಕೇಂದ್ರೀಕರಣವನ್ನ ಮಾಡೋದ್ರಿಂದ. ಎರಡನೇದು, ಗ್ರಾಮಗಳಲ್ಲಿ ಸಬಲೀಕರಣ, ಗ್ರಾಮ ಮಟ್ಟವನ್ನ ಗ್ರಾಮ ಪಂಚಾಯತ್ ಗ್ರಾಮ ಹಳ್ಳಿಗಳನ್ನ ನಾವು ಸಬಲೀಕರಣ ಮಾಡುವ ಉದ್ದೇಶದಿಂದ ಮತ್ತು ಗ್ರಾಮೀಣಾಭಿವೃದ್ಧಿಯ ಬಗ್ಗೆ ಜಾಗೃತಿಯನ್ನ ಮೂಡಿಸೋ ಉದ್ದೇಶದಿಂದ ಈ ಒಂದು ರಾಷ್ಟ್ರೀಯ ಪಂಚಾಯತ್ ದಿವಸವನ್ನ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಸ್ವರಾಜ್ಯವನ್ನ, ಅದರ ಮಹತ್ವವನ್ನ ಜನರಿಗೆ ತಿಳಿಸುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನ ಮಾಡುವಂಥದ್ದು. ನೆಕ್ಸ್ಟ್, ಗ್ರಾಮ ಪಂಚಾಯತ್ ಸಂಸ್ಥೆಗಳನ್ನ, ಏನು ಪಂಚಾಯತ್ ರಾಜ್ ಸಂಸ್ಥೆಗಳನ್ನ ಸಶಕ್ತಗೊಳಿಸುವಂಥದ್ದು, ಗ್ರಾಮ ಪಂಚಾಯತಿಗಳಾಗಬಹುದು, ತಾಲೂಕು ಪಂಚಾಯತಿಗಳಾಗಬಹುದು, ಜಿಲ್ಲಾ ಪಂಚಾಯತಿಗಳನ್ನ ನಾವು ಅವನ್ನ ಸಶಕ್ತಗೊಳಿಸುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ನೆಕ್ಸ್ಟ್, ಇದನ್ನ ನಾವು ಯಾರು ಈ ಒಂದು ಕಾರ್ಯಕ್ರಮನ ಪ್ರತಿ ವರ್ಷ ಮಾಡುವಂತವ್ರು ಯಾರು ಅಂತಂದ್ರೆ, ಪಂಚಾಯತ್ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವಾಲಯ ಪ್ರತಿ ವರ್ಷ ಏಪ್ರಿಲ್ 24 ಈ ಒಂದು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿವಸವನ್ನ ಆಚರಣೆ ಮಾಡ್ತಾರೆ. ಆ ದಿನದಂದು ಏನು ಉತ್ತಮವಾಗಿ ಕೆಲಸ ನಿರ್ವಹಿಸಿದಂತ ಪಂಚಾಯತಿಗಳಿಗೆ ಬೆಸ್ಟ್ ಪಂಚಾಯತಿ ಅಂತ ಅವಾರ್ಡ್ ಕೂಡ ಕೊಡ್ಕೊಂಡು ಬರುತ್ತೆ. ಈಗ ಉದಾಹರಣೆ, ಕೇಂದ್ರ ಸರ್ಕಾರದವರು ಸಹ ಈ ಒಂದು ಬೆಸ್ಟ್ ಅವಾರ್ಡ್ ಪಂಚಾಯತಿ ಅನ್ನೋದನ್ನ ಕೊಟ್ಟರೆ, ಉದಾಹರಣೆಗೆ ದೀನ್ ದಯಾಳು, ಇನ್ನಿತರ ಬೇರೆ ಅವಾರ್ಡ್ಸ್ ಗಳನ್ನ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಏನು ಗ್ರಾಮ ಪಂಚಾಯತಿಗಳಿಗೆ ಸರ್ಕಾರ
ಸಕ್ರಮವಾಗಿ ಅನುಷ್ಠಾನ ಮಾಡಿರುವಂಥದ್ದು, ವಸೂಲಾತಿಯಲ್ಲಿ ಉತ್ತಮ ಪ್ರಗತಿಯನ್ನ ತಂದಿರುವಂಥದ್ದು, ಈ ಎಲ್ಲಾ ಸಾಧನೆಗಳನ್ನ ನೋಡಿ ಬೆಸ್ಟ್ ಪಂಚಾಯಿತಿ ಅನ್ನೋ ಒಂದು ಅವಾರ್ಡ್ಗಳನ್ನ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ನೀಡುತ್ತೆ ಈ ದಿನದಂದು. ನೆಕ್ಸ್ಟ್ ಇನ್ನೊಬ್ಬ ಯಾವಾಗ ಇದನ್ನು ಅಧಿಕೃತವಾಗಿ ಮೊದಲನೇದಾಗಿ ಆಚರಣೆ ಮಾಡಿದ್ರು ಅಂದಿನ ಮುಖ್ಯಮಂತ್ರಿ ಪ್ರಧಾನಮಂತ್ರಿಯಾಗಿದ್ದಂತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 2010ರಲ್ಲಿ ಏಪ್ರಿಲ್ 24ರಂದು ಮೊಟ್ಟ ಮೊದಲನೇದಾಗಿ ರಾಷ್ಟ್ರೀಯ ಪಂಚಾಯತ್ ದಿವಸವನ್ನ ಆಚರಣೆ ಮಾಡಿದ್ರು. ಅಂದಿನಿಂದಲೂ ಇಂದಿನವರೆಗೂ ಪ್ರತಿ ವರ್ಷ ರಾಷ್ಟ್ರೀಯ ಪಂಚಾಯತ್ ದಿನವನ್ನ ಏಪ್ರಿಲ್ 24ರಂದು ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ನಾವೆಲ್ಲರೂ RDPR ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ. ಅದೊಂದು ನಮ್ಗೊಂದು ಏನೋ ಒಂದು ಒಳ್ಳೆಯ ಸೌಭಾಗ್ಯ ಅಂತ ಹೇಳ್ಬೋದು. ನಮ್ಗೆ ಎಷ್ಟು ಅವಕಾಶಗಳು ಈ ಒಂದು RDPR ಇಲಾಖೆ ನಮ್ಗೆ ಕೊಟ್ಟಿದೆ ಅಂತಂದ್ರೆ, ಜನರಿಗೆ ಅಗತ್ಯ ಇರುವಂತ ಎಲ್ಲಾ ಮೂಲಭೂತ ಸೌಕರ್ಯಗಳಾಗ್ಲಿ ಸೌಲಭ್ಯಗಳಾಗ್ಲಿ ಒದಗಿಸುವಂತ ಇಲಾಖೆನೇ RDPR ಇಲಾಖೆ. ಮೊದಲು ಜನರಿಗೆ ತಲುಪುವುದು ಯಾವುದು ಇಲಾಖೆ? ನಮ್ಮ RDPR. ಯಾರೇ ಒಂದು ಸಮಸ್ಯೆಗಳನ್ನ ಫಸ್ಟ್ ಹೇಳುವಂತದ್ದು ಫಸ್ಟ್ ಎಲ್ಲಿಗೆ? ಆ ಪಂಚಾಯತಿಗೆ ಹೇಳಿ ಅಂತಾನೆ ಹೇಳ್ತಾರೆ. ಫಸ್ಟ್ ಯಾರು ಅದು ಯಾವುದೇ ಇಲಾಖೆಗೆ ಬೇರೆ ಇಲಾಖೆಗೆ ಸಂಬಂಧಪಟ್ಟದಾದ್ರೂ ಜನ ಫಸ್ಟ್ ಎಲ್ಲಿಗೆ ಹೇಳ್ತಾರೆ, ಗುರ್ತು ಮಾಡ್ತಾರೆ, ಬೆಳೆದು ತೋರಿಸ್ತಾರೆ, ಪಂಚಾಯತಿಗೆ ಹೇಳ್ಬೇಕು, ಪಂಚಾಯತಿನಲ್ಲಿ ಕೆಲಸ ಆಗುತ್ತೆ ಅಂತಾನೆ ಫಸ್ಟ್ ಹೇಳುವಂಥದ್ದು. ಅಂದ್ರೆ ಅಂತ ಉನ್ನತವಾದ ಇಲಾಖೆಯಲ್ಲಿ ನಾವು ನೀವುಗಳೆಲ್ಲ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದೀವಿ. ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಏನ್ ಮಾಡ್ಬೇಕು, ಗ್ರಾಮಗಳನ್ನ ಅಭಿವೃದ್ಧಿ ಪಥದತ್ತ ನಾವು ಕೊಂಡೊಯ್ಯಬೇಕು. ಏನು ಗ್ರಾಮ ಸ್ವರಾಜ್ ಕನಸನ್ನ ಏನು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರು ಕಂಡಿದ್ರು, ಅದನ್ನ ನಾವೆಲ್ಲರೂ ಸೇರ್ಕೊಂಡು ನನಸು ಮಾಡಬೇಕು. ಮತ್ತೊಮ್ಮೆ ಎಲ್ರಿಗೂ ಏನು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿವಸದ ದಿನಾಚರಣೆಯ ಶುಭಾಶಯಗಳು ಎಲ್ರಿಗೂ. ಹಳ್ಳಿಗಳ ಅಭಿವೃದ್ಧಿ ಆಗುತ್ತೆ, ದೇಶದ ಅಭಿವೃದ್ಧಿ ಆಗೋದಿಲ್ಲ ಅನ್ನೋ ಮಾತನ್ನ ಮಹಾತ್ಮ ಗಾಂಧಿ ಅವರು ಹೇಳ್ತಾರೆ. ಹಳ್ಳಿಗಳ ವಿಷಯದಲ್ಲಿ ಮಹಾತ್ಮ ಗಾಂಧಿ ಅವರಿಗೆ ಮತ್ತೆ ಅಂಬೇಡ್ಕರ್ ಅವರಿಗೆ ಸಾಕಷ್ಟು ಆತ್ಮೀಯವಾದಂತಹ ಭಿನ್ನಾಭಿಪ್ರಾಯಗಳಿತ್ತು ಅನ್ನೋದು ಕೂಡ ಗಮನದಲ್ಲಿದೆ. ಹಳ್ಳಿಯನ್ನು ನೋಡುವಂತ ವಿಧಾನ, ಯಾಕಂತಂದ್ರೆ ಮಹಾತ್ಮ ಗಾಂಧಿ ಅವರು ಬೆಳೆದಂತದ್ದು ಅವರು ನಗರ ಪ್ರದೇಶದ ವಸಾಹತು ಪರಿಸ್ಥಿತಿಯಲ್ಲಿ ಇದ್ದಂತ ಪೂರ್ವಿಕರ ವಸಾಹತುಶಾಹಿ ಪ್ರದೇಶದಿಂದ, ಯಾಕಂದ್ರೆ ಅವರ ಹುಟ್ಟು ಹಳ್ಳಿಯಾಗಿರಲಿಲ್ಲ. ಅವರ ಓದು, ಬ್ಯಾರಿಸ್ಟರ್ ಪದವಿ ಎಲ್ಲರೂ ಮಾಡಿ ಅವರು ಆಫ್ರಿಕಾದಲ್ಲಿ ಒಂದು ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೆ ಆದಂತ ಸಣ್ಣ ಅನುಭವದ ಆಧಾರದ ಮೇಲೆ, ಆದಂತ ಅವಮಾನದ ಆಧಾರದ ಮೇಲೆ ಬಂದವರು ಈ ಭಾರತ ಸ್ವತಂತ್ರ ಚಳುವಳಿಗೆ ಇಳಿತಾರೆ. ಆ ಸ್ವತಂತ್ರ ಚಳುವಳಿಯ ಕಾರಣಕ್ಕಾಗಿ ಇಡೀ ದೇಶವನ್ನು ಅವರು ಪ್ರಯಾಣ ಮಾಡ್ತಾರೆ. ದೇಶವನ್ನ ಪ್ರಯಾಣ ಮಾಡ್ತಾ ಮಾಡ್ತಾ ಹಳ್ಳಿಗಳ ಪರಿಚಯವನ್ನು ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ. ಹಳ್ಳಿಗಳು ಸುಂದರವಾಗಿ ಕಾಣ್ತಾರೆ. ಹಾಗಾಗಿ ಹಳ್ಳಿಗಳು ಸ್ವಾವಲಂಬಿ ಗ್ರಾಮಗಳಾಗಬೇಕು ಅನ್ನುವಂತ ಕನಸನ್ನ ಅವ್ರ ಕಾಲದಲ್ಲಿ ಬಹಳ ಪರಿಪೂರ್ಣತೆ ಇತ್ತು ಅವರಿಗೆ. ಅದೇ ರೀತಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಿನ್ನೆಲೆ ನೋಡಿದಾಗ ಅವರು ಹಳ್ಳಿಯಲ್ಲೇ ಹುಟ್ಟಿ ಬೆಳೆದಂತೆ, ಹಳ್ಳಿಯಲ್ಲಿದ್ದಂತ ಆಡಳಿತ ವ್ಯವಸ್ಥೆಯ ಬಗ್ಗೆ ಅವರಿಗೆ ಸಂಪೂರ್ಣ ಅರಿವಿರ್ತದೆ. ಹಾಗಾಗಿ ಅವರು ಪರಿಕಲ್ಪನೆ ಒಳಗಡೆ ಹಳ್ಳಿ ಆಡಳಿತದ ಬಗ್ಗೆ ಸಾಕಷ್ಟು ಗೊಂದಲಿದ್ರು ಸಹಿತ ಸಂವಿಧಾನವನ್ನ ರಚನೆ ಮಾಡುವಂತ ಸಂದರ್ಭದಲ್ಲಿ ಕೇವಲ 2 ಹಂತದ ಆಡಳಿತ ವ್ಯವಸ್ಥೆಯನ್ನ ನಾವು ಒಪ್ಕೊಂಡಿದ್ದೀವಿ. ನಾನು ಯಾಕಿದ್ರೆ ಹೇಳ್ತಾ ಇದ್ದೀನಿ, ಇತಿಹಾಸವನ್ನು ಅರ್ಥ ಮಾಡ್ಕೊಳ್ಳೋಣ. ಭಾರತದ ಸ್ವತಂತ್ರ 1950 ಇಸ್ವಿಯಲ್ಲಿ ಭಾರತದ ಸಂವಿಧಾನವನ್ನು ಆಕ್ಸೆಪ್ಟ್ ಮಾಡ್ಕೊಂಡಿದ್ರು ಸಹಿತ 1993 ಇಸ್ವಿವರೆಗೆ ನಮಗೆ ಪಂಚಾಯತ್ ರಾಜ್ ವ್ಯವಸ್ಥೆ ಇರಲಿಲ್ಲ. ಅದನ್ನ ಅರ್ಥ ಮಾಡ್ತಾರೆ. ಯಾಕೆ ಇರಲಿಲ್ಲ ಅನ್ನೋದು ಕೂಡ ಬಹಳ ಇದೆ. ಯಾಕಂದ್ರೆ ತಾತ್ವಿಕವಾದಂತಹ ವಿಚಾರಧಾರೆಗಳಿದ್ದಂತ ಸ್ಪಷ್ಟತೆ ಇತ್ತು. ಆದ್ರೆ ಭಾರತ ಸಂವಿಧಾನ ಒಳಗಡೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ವಾ ಖಂಡಿತ ಇತ್ತು. ಸಂವಿಧಾನದ 40ನೇ ಪರಿಚ್ಛೇದಗಳನ್ನ ಸೇರಿಸಿದೆ. ರಾಜ್ಯ ಸರ್ಕಾರಗಳು ವಿವೇಚನೆ ಬಿಟ್ಟಿದ್ದು ಕಡ್ಡಾಯವಾಗಿ ನೀತಿ ನಿರೀಕ್ಷಕ ತತ್ವಗಳಲ್ಲಿ ಹೇಳಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಹೊರತುಪಡಿಸಿದ್ರೆ ತನಗಿರುವಂತಹ ಪರಮಾಧಿಕಾರವನ್ನು ಹಂಚದಂದ್ರೆ ಯಾವುದಾದ್ರು ರಾಜ್ಯ ಸರ್ಕಾರ ಪಂಚಾಯತ್ ರಾಜ್ ಸಂಸ್ಥೆಗಳನ್ನ ಮಾಡ್ಕೊಳ್ಬಹುದು ಅಂತ ಹೇಳುದು ಕಡ್ಡಾಯ ದಿನವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ನಾವು ನೀವೆಲ್ಲ ಇವತ್ತು ಇಲ್ಲಿ ಪ್ರಸ್ತುತ ಇದೀವಿ ಅಂದ್ರೆ ಆ ಒಂದು ನಿರ್ಣಯದ ದಿನವೇ ನಾವು ಇಲ್ಲಿ ಈ ದಿನ ಸೇರಿಕೆ ಸಾಧ್ಯ ಆಯಿತು ಅಂತ ಹೇಳಿ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ 1993 ಏಪ್ರಿಲ್ 24ನೇ ತಾರೀಕು ಏನು ಈ ಒಂದು ದಿನವನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ, ಈ ಒಂದು ವಿಶೇಷ ದಿನವನ್ನ ಜಾರಿಗೆ ತಂದಂತ ಮತ್ತು ಹರ್ಷವಾದಂತ ದಿನ. ಸೊ ಅದರಿಂದ ನಾವೆಲ್ಲ ಇವತ್ತು RDPR ಕುಟುಂಬದಲ್ಲಿ ನಾವು ವಾಸ ಇದ್ದೀವಿ, ನಾವೆಲ್ಲ ಇಲ್ಲಿ ಜೀವನ ಮಾಡ್ತಾ ಇದ್ದೀವಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀವಿ. ಪ್ರೀತಿಯ ವೃತ್ತಿ ಬಾಂಧವರೇ, ಈಗ ಆಲ್ರೆಡಿ ಸವಿಸ್ತಾರವಾಗಿ ಹೇಳಿದ್ದಾರೆ.
1992ರಲ್ಲಿ ಡಿಸೆಂಬರ್ 22 ಲೋಕಸಭೆಯಲ್ಲಿ ಮತ್ತೆ ಡಿಸೆಂಬರ್ 23 ರಾಜ್ಯಸಭೆಯಲ್ಲಿ ಅಂಗೀಕಾರ ಆಯಿತು. 1993 ಏಪ್ರಿಲ್ 23ರಂದು ರಾಷ್ಟ್ರಪತಿಯವರ ಅಂಕಿತ ಆಧಾರದ ಮೇಲೆ ನಮ್ಮ ಏಪ್ರಿಲ್ 24ನೇ ತಾರೀಕು 1993 ಏಪ್ರಿಲ್ 24ನೇ ತಾರೀಕು ಪಂಚಾಯತ್ ರಾಜ್ ಜಾರಿ ತರಲಾಯಿತು. ಆ ಮೂಲಕ ಏನು 2 ಹಂತದಲ್ಲಿದ್ದಂತ ಮಂಡಲ ಪಂಚಾಯತ್ ಮತ್ತು ಜಿಲ್ಲಾ ಪರಿಷತ್ ಅನ್ನ ರದ್ದು ಮಾಡಿ 3 ಹಂತದ ಪಂಚಾಯತ್ ವ್ಯವಸ್ಥೆಗೆ ನಾಂದಿ ಆಡ್ತು ಅಂತ ಈಗಾಗಲೇ ತಿಳಿಸಿದ್ದಾರೆ. ಮತ್ತೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆ ಮೂಲಕ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಜಾರಿ ತಂದು ಜನಸಾಮಾನ್ಯರಿಗೆ ಅಧಿಕಾರವನ್ನ ಕೊಡುವಂತ ನಿಟ್ಟಿನಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಆ ಮೂಲಕ ನಾವು ನೀವೆಲ್ಲ ಈ ಒಂದು ಗ್ರಾಮ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್ ಹಂತದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ, ಯಶಸ್ವಿ ಆಗ್ತಾ ಇದೀವಿ ಅಂತ ಹೇಳ್ತಾ, ಗ್ರಾಮೀಣ ಅಭಿವೃದ್ಧಿಗೆ ನಮ್ಮ ನಿಮ್ಮೆಲ್ಲರ ಪಾತ್ರ ತುಂಬಾ ಮುಖ್ಯವಾಗಿದೆ. ಮತ್ತೆ ಗ್ರಾಮದ ಅಭಿವೃದ್ಧಿ ಆದ್ರೆ ಮಾತ್ರ ದೇಶದ ಅಭಿವೃದ್ಧಿಯನ್ನ ಆಶಯದಲ್ಲಿ ಇಟ್ಕೊಂಡು ನಾವು ಮುಂದಿನ ಎಲ್ಲಾ ಗುರಿಗಳನ್ನ ಈಡೇರಿಸೋಣ ಅಂತ ಹೇಳ್ತಾ, ಮತ್ತೆ ನಮ್ಮ ಈ ಒಂದು ಆಡಿಪಿಯಲ್ಲಿ ಯೂನಿಯನ್ಗೆ ನಮ್ಮೆಲ್ಲ ಅಮೂಲ್ಯವಾದಂತಹ ಒಂದು ಅದ್ಭುತವಾದಂತಹ ಸಹಕಾರವನ್ನು ನೀಡಿ ಒಂದು ನಿಲುವನ್ನು ನೀಡಿದ್ದೀರಾ, ಶಕ್ತಿಯನ್ನು ತುಂಬಿದ್ದೀರಾ. ಬಂಧುಗಳೇ, ನಿಮ್ಮ ಈ ಒಂದು ಶಕ್ತಿಗೆ ನಾವು ಶಕ್ತಿಯಾಗಿರ್ತೀವಿ. ಮತ್ತೆ ಮುಂದೆ ನಾವೆಲ್ಲ ಸಹ ಗ್ರಾಮೀಣ ಅಭಿವೃದ್ಧಿಗೆ ಒಟ್ಟಿಗೂಡಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಈ ಒಂದು ಎಲ್ಲ ಸ್ಥಳದ ಎಲ್ಲ ವಿವಿಧ ಹುದ್ದೆಯಲ್ಲಿ ಇಲಾಖೆಯಲ್ಲಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಎಲ್ಲರಿಗೂ ಕೂಡ ಮೊದಲನೇದಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ, ಏನು ಈ ದಿನ ಪಂಚಾಯತ್ ರಾಜ್ ದಿವಸ ಆಚರಣೆ ಏನು ಆಯೋಜಿಸಿದ್ರೆ ಈ ದಿನದ ಒಂದು ಶುಭಾಶಯಗಳನ್ನ ತಮಗೆ ಕೂಡ ನಮ್ಮ ಸರ್ಕಾರಿ ನೌಕರರ ಸಂಘದ ಪರವಾಗಿ ನಾನು ಕೋರ್ತಾ ಇದ್ದೀನಿ. ಆದ್ಮೇಲೆ ಏನು ಈ ದಿನ ಗ್ರಾಮ ಮಟ್ಟದಲ್ಲಿ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ತಿದ್ದುಪಡಿಗಳಾಗಿದೆ. ಆ ಎಲ್ಲ ತಿದ್ದುಪಡಿಗಳ ಉದ್ದೇಶ ಏನು ಅಂದ್ರೆ, ಒಂದು ಪ್ರಜಾಪ್ರಭುತ್ವ ಮೌಲ್ಯವನ್ನ ಗ್ರಾಮ ಮಟ್ಟದಲ್ಲಿ ಎತ್ತಿ ಹಿಡಿಬೇಕು, ಜೊತೆಗೆ ಸ್ಥಳೀಯ ಸರ್ಕಾರಗಳು ಆಡಳಿತ ನಡೆಸಬೇಕು, ಗ್ರಾಮದ ಜನರ ಅಭಿವೃದ್ಧಿಗೆ ಮತ್ತೆ ಅವರೆಲ್ಲರ ಶ್ರೇಯೋಭಿವೃದ್ಧಿಗಾಗಿ ಒಂದು ಸ್ಥಳೀಯ ಆಡಳಿತ ವ್ಯವಸ್ಥೆ ಇರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ತಿದ್ದುಪಡಿಯನ್ನು ಮಾಡಿರುವ ಉದ್ದೇಶ. ನಿಮಗೆಲ್ಲ ಗೊತ್ತಿದೆ, ಮಹಾತ್ಮ ಗಾಂಧೀಜಿಯವರ ಒಂದು ಕನಸೇನಾಗಿತ್ತು ಅಂದ್ರೆ, ಹಳ್ಳಿಗಳ ಉದ್ಧಾರ ಆಗದ ಹೊರತು ದೇಶ ಉದ್ಧಾರ ಆಗಲ್ಲ ಅನ್ನೋದು ಮನಸ್ಸಿನಲ್ಲಿತ್ತು. ಅವರ ಒಂದು ಆಲೋಚನೆ ಕೂಡ ಅದೇ ರೀತಿ ಇತ್ತು. ಆದ್ರಿಂದ ಹಳ್ಳಿಗಳ ಉದ್ಧಾರ ಆಗಬೇಕು, ಗ್ರಾಮ ಮಟ್ಟದಲ್ಲಿ ಗ್ರಾಮದ ಜನತೆಯ ಅಭಿವೃದ್ಧಿ ಆದರೆ ಮಾತ್ರ ದೇಶ ಅಭಿವೃದ್ಧಿ ಆಗುತ್ತೆ ಅನ್ನೋ ಭಾವನೆ ಅವರನ್ನು ಹೊಂದಿದ್ರು. ಆ ನಿಟ್ಟಿನಲ್ಲಿ ಸ್ವರಾಜ್ಯ, ಗ್ರಾಮ ಮಟ್ಟದಲ್ಲಿ ಸ್ವರಾಜ್ಯ ಕಲ್ಪನೆಗಳಿರಬೇಕು. ಎಲ್ಲ ಗ್ರಾಮೀಣ ಪ್ರದೇಶದ ಎಲ್ಲ ಜನರು ಕೂಡ ಈ ಒಂದು ಸರ್ಕಾರದಲ್ಲಿ ಭಾಗಿಯಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಆ ಒಂದು ಕಲ್ಪನೆ ಇಟ್ಕೊಂಡಿದ್ರು. ಅದು ಈ ಒಂದು ಸಾಕಾರಗೊಂಡಿದೆ. ನಾವೆಲ್ಲರೂ ಕೂಡ ಏನು ಈ ದಿನ ನಾವೆಲ್ಲ ಸೇರಿದ್ದೀವಿ, ನಾವೆಲ್ಲರೂ ಕೂಡ ಈ ಒಂದು ದಿವಸವನ್ನ ಆಚರಣೆಯ ರೀತಿ ಮಾಡ್ತಾ ಇದ್ದೀವಿ. ಅಲ್ಲದೆ ತಾವು ಗ್ರಾಮ ಮಟ್ಟದಲ್ಲಿ ನಮ್ಮ ಮಕ್ಕಳ ಗ್ರಾಮ ಸಭೆಗಳನ್ನು ಕೂಡ ನೀವು ಮಾಡ್ತಾ ಇದ್ದೀರಿ. ನಮ್ಮ ಸರ್ಕಾರಿ ಶಾಲೆಗಳ ಮಕ್ಕಳನ್ನ ಕರೆಸಿ ಗ್ರಾಮ ಸಭೆ ಮಾಡಿ, ಮಕ್ಕಳ ಸ್ನೇಹಿಯಾದ ಗ್ರಾಮ ಸಭೆಯಲ್ಲಿ ನಮ್ಮ ಮಕ್ಕಳಿಗೆ ಬಹುಮಾನ ವಿತರಣೆ ಇರ್ಬೋದು, ಮತ್ತೆ ಅಲ್ಲಿ ಚೆನ್ನಾಗಿ ಓದುವಂತ ವಿದ್ಯಾರ್ಥಿಗಳಿಗೆ ಗಣಿತದಲ್ಲಿ ಮತ್ತೆ ಕನ್ನಡದಲ್ಲಿ ಓದುವಂತ ವಿದ್ಯಾರ್ಥಿಗಳಿಗೆ ತಾವುಗಳು ಬಹುಮಾನವನ್ನು ಕೂಡ ನೀಡ್ತಾ ಇದ್ದೀರಿ. ನಿಜವಾಗ್ಲೂ ಪ್ರಶಂಸನೀಯವಾದ್ದು. ಅಲ್ಲದೆ ಜೊತೆಗೆ ತಾವೆಲ್ಲರೂ ಕೂಡ ಈ ದಿನ ಏನು ಕಳೆದ ಬಾರಿ ಸರಳವಾಗಿ ಮಾಡಿದೆ ಅಂತ ಹೇಳಿದ್ದಾರೆ ನಮ್ಮ ಕುಮಾರ್ ಅವರು, ಈ ದಿನ ದಯಮಾಡಿ ಸ್ವಲ್ಪ ಅತ್ಯಂತ ಉತ್ತಮವಾಗಿ ಮಾಡಿದೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಮಾಡಿ ಒಂದು ತಾಲೂಕು ಮಟ್ಟದಲ್ಲಿ ಒಂದು ಹೋರಾಟದಲ್ಲಿ ಒಂದು ಸ್ಥಳದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಮಾಡೋದ್ರಿಂದ ತುಂಬಾ ಇನ್ನೂ ಚೆನ್ನಾಗಿರುತ್ತೆ. ನಾನಾದ್ರೂ ಅನ್ಕೋತೀನಿ, ಈ ದಿನ ಕಾರ್ಯಗಾರಗಳಾಗಬೇಕು, ಇದ್ರ ಬಗ್ಗೆ ವಿಚಾರ ಸಂಕಿರಣಗಳಾಗಬೇಕು, ಮತ್ತೆ ಮನರಂಜನಾ ಕಾರ್ಯಕ್ರಮಗಳಾಗಬೇಕು. ಇದೆಲ್ಲ ಬಹಳ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಭಾವನೆ. ಅದರಲ್ಲಿ ನಾನು ಮನೆ ಹೇಳ್ತೀನಿ, ಹುಷಾರಿದ್ದ ಬಗ್ಗಿದ್ದಾಗ ಸಹಾಯ ಆಗಬೇಕಂತ ಕೇಳಿದಾಗ ಅವ್ರು ಹೇಳೋದಂತೆ, ನನಗೆ ವೈಯಕ್ತಿಕವಾಗಿ ಯಾವುದೇ ಸಮಸ್ಯೆ ಇಲ್ಲ, ನೀವು ಪ್ರತಿ ವರ್ಷ ಹಳ್ಳಿಗಳೇ ವಾಸ ಮಾಡುವಂಥ ಮನೆಗಳ ಪ್ರತಿ ವರ್ಷ 1,000 ಮನೆಗಳನ್ನ ಕೊಡಬೇಕು ಅಂತ ಯೋಜನೆ ತಂದಿದ್ದೀರಿ. ಇದು ನಿಮ್ಮ ಸರ್ಕಾರ ಕೂಡ ಒಳ್ಳೆಯ ಯೋಜನೆ ಬರ್ತದೆ. ಆದ್ರಿಂದ ನೀವು ಏನು ಆ ಯೋಜನೆಯನ್ನು ತಂದಿದ್ದೀರಿ ಅದನ್ನ ಜಾರಿ ಮಾಡಿಕೊಡಿ.
ಇಲಾಖೆಯಲ್ಲೂ ಕೂಡ 3,000 ಕೋಟಿ ನನ್ನ ದುಡ್ಡನ್ನು ಇಟ್ಟಿದ್ದೀನಿ ನನ್ನ ಬಡ ಜನಗಳಿಗೆ ಕೊಡಬೇಕು ಅಂತ. ಆದ್ದರಿಂದ ದಯಮಾಡಿ ಅದನ್ನು ಮಾಡಿ ನನಗೂ ಕೂಡ ಒಳ್ಳೆಯ ತೋರಿಸುತ್ತೆ, ಈ ಸರ್ಕಾರಕ್ಕೂ ಕೂಡ ಒಳ್ಳೆಯ ತೋರಿಸುತ್ತೆ. ಅವಾಗ ಅವರು ಹೊರಗಡೆ ಹೋಗ್ಬಿಟ್ಟು ಬೊಮ್ಮಾಗಿರೋ ಹೊರಗಡೆ ಹೋಗಿ ಅಂತ ನೋಡಿ. ಇಂಥ ಒಂದು ಸರದಿಯ ಪ್ರಜಾನಿಕೆಯ ವ್ಯಕ್ತಿ ನಮ್ಮ ಅಬ್ದುಲ್ ರಜೀದ್ ಸಾಹೇಬ್. ಅಬ್ದುಲ್ ರಜೀದ್ ಸಾಹೇಬ್ ಮೊದಲನೇ ನಮ್ಮ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದರೂ ಕೂಡ ಅವ್ರು ಮಾಡಿರುವಂಥ ಕೆಲಸಗಳು ಕೂಡ ಈಗ ಗಡುಬಿಸಿರು ಮಂಡಲದಲ್ಲಿ ಬೋರ್ಗಳನ್ನು ಬಳಸಿ ಎಲ್ಲ ಹಳ್ಳಿಗಳಿಗೂ ತೊಂಬೆಗಳ ಮುಖಾಂತರ ಬ್ಯಾಂಕ್ಗಳ ಮುಖಾಂತರ ನೀಡ್ಕೊಂಡಂತ ನಮ್ಮ ಅಬ್ದುಲ್ ರಜೀದ್ ಸಾಹೇಬ್ ಅವರು ವೀರನ್ ಸಾಹೇಬ್ ಅಂತ ಕರೀತಾರೆ. ವೀರನ್ ಸಾಹೇಬ್ ಅಂತಾನೆ ಕರೆಯೋದು. ಅದರಿಂದ ಮಹಾನುಭಾವರನ್ನ ಒಂದು ಕಾರ್ಯಕ್ರಮದ ಇವತ್ತು ಪಂಚಾಯತ್ ಅವರಿಂದಲೇ ಒಂದು ತಿದ್ದುಪಡಿ ಮುಖಾಂತರ ನಮ್ಮ ಪಂಚಾಯತಿಯ 3 ಹಂತದ ಪಂಚಾಯತಿಗಳು ಜಾರಿಯಾದಂಥದ್ದು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಎಲ್ಲರೂ ಆ ಥರ ಇರಲಿಲ್ಲ. ಜಿಲ್ಲಾ ಪರಿಷತ್ತು ಮತ್ತು ಮಂಡಲ ಪಂಚಾಯತಿ ಜಾರಿಗೆ ಬಂದವು. ಜಿಲ್ಲಾ ಪರಿಷತ್ತು ಮತ್ತು ಮಂಡಲ ಪಂಚಾಯತಿ ಅನಂತರ 3 ಹಂತದ ಪುನಃ 3 ಹಂತದ ಇದು ಮಂಡಲ ಪಂಚಾಯತಿ ಮತ್ತು ಜಿಲ್ಲಾ ಪರಿಷತ್ ಅವರ ಕಾಲದಲ್ಲಿ ಮಾಡಲೇಬೇಕು ಅಂತ ಅವರು ಮಾಡಬೇಕು. ಅದರಿಂದಲೇ ಈಗ ನೆನಪಿಗಾಗಿ ಪಂಚಾಯತ್ ಆಚರಣೆ ಮಾಡ್ತೀವಿ. ಈ ಒಂದು